ಗ್ರಾಮವಾಣಿ ಕತ್ತಲಗೆರೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇನ್ಫಾರ್ಮೇಷನ್ ಈಸ್ ವೆಲ್ತ್ ಅಂದರೆ ಮಾಹಿತಿಯೇ ಸಂಪತ್ತು. ಈ ಆಧಾರದ ಮೇಲೆ ಈ ಚಾನಲ್ನ ಕ್ರಿಯೇಟ್ ಮಾಡಲಾಗಿದೆ. ಸ್ನೇಹಿತರೆ, ಅತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ನ ಓಪನ್ ಮಾಡಿಕೊಂಡು GRAMAVANI ಗ್ರಾಮವಾಣಿ ಎಂದು ಟೈಪ್ ಮಾಡಿದರೆ ಈ ರೆಡ್ ಮಾರ್ಕಲ್ಲಿ ತೋರಿಸ್ತಕ್ಕಂಥ ಸ್ಪೆಲ್ಲಿಂಗನ್ನು ಟೈಪ್ ಮಾಡಿ. ಅದೇ ರೀತಿ ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸ್ತಕ್ಕಂಥ ಸಿಂಬಲ್ಲು ನಿಮ್ಮ ಮುಂದೆ ಬಂದು ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ನಾವು ಚಿಕ್ಕ ವಯಸ್ಸಿಂದ ನಮಗೊಂದು ಕ್ರೇಜ್ ಇರುತ್ತೆ, ಏನು ಅಂದರೆ ಡ್ರೈವರ್ ಆಗಬೇಕು ಅಂತಕ್ಕಂಥದ್ದು ಅಥವಾ ವೆಹಿಕಲ್ನ ಕಲಿಬೇಕು ಅಂತಕ್ಕಂಥದ್ದು. ಅದಕ್ಕೆ ತಕ್ಕಂಗೆ ಪೋಷಕರು ಏನು ಮಾಡ್ತಾರೆ ಅಂತ ಅಂದರೆ, ನಾವು ಚಿಕ್ಕವರಿದ್ದಾಗ ನಮಗೆ ಲಾರಿ ಕೊಡಿಸೋದಾಗಲಿ, JCB ಕೊಡಿಸೋದಾಗಲಿ, ಕಾರ್ ಕೊಡಿಸೋದಾಗಲಿ ಈ ರೀತಿ ಮಾಡ್ತಾ ಇರ್ತಾರೆ. ಒಂದು ಏಜಿಗೆ ಬಂದಾಗಿ ಮೇಲೆ ನಮಗೆ ವೆಹಿಕಲ್ ಕಲೀಲಿಕ್ಕೆ ಅಂದರೆ 15ರಿಂದ 16 ವರ್ಷ ಇದ್ದಾಗ ನಾವು ವೆಹಿಕಲ್ ಕಲೀಲಿಕ್ಕೆ ಅಂತ ಟ್ರೈ ಮಾಡ್ತೀವಿ. ಸೊ ಈ ವೆಹಿಕಲ್ ಕಲಿಯುವಾಗ ಹಲವಾರು ಅನುವಾದಗಳು ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ ಆಗ್ತಿರುತ್ತೆ. ಇದನ್ನು ಕೆಲವೊಂದ್ಸಲ ಇದು ಕೈಕಾಲು ತರ್ಚೋದ್ರಿಂದ ಸ್ಟಾರ್ಟ್ ಆಗಿ ಜೀವ ಹೋಗ್ತಕ್ಕಂಥ ಕಾರಣಗಳು ಬೇಕಾದಷ್ಟಿದೆ. ಸೊ ಇದರಿಂದ ನಾವು ಸೆಕ್ಯೂರ್ ಆಗಲಿಕ್ಕೆ ಒಂದು ಅವಕಾಶ ಇದೆ. ಸೊ ಈ ಅವಕಾಶನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಬ್ರಾಂಚ್ ಮ್ಯಾನೇಜರ್ ಆಗಿರ್ತಕ್ಕಂಥ ಪ್ರಕಾಶ್ ನಾಯಕ್ ಸರ್ ಇದ್ದಾರೆ. ಸೊ ಯಾವ್ದು ಅವಕಾಶ ಅಂತಂದು ಅವ್ರ ಬಾಯಿಂದಲೇ ಕೇಳೋಣ. ಮೊದಲಿಗೆ ಪ್ರಕಾಶ್ ಸರ್ ಪರಿಚಯ. ಸ್ನೇಹಿತರೆ, ನನ್ನ ಹೆಸರು ಪ್ರಕಾಶ್ ನಾಯಕ್ ಅಂತೇಳಿ, ನಿವಾಬುಪ್ಪ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ದಾವಣಗೆರೆ, ಅಲ್ಲಿ ನಾನು ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಕಂಪನಿ ಬಗ್ಗೆ ಹೇಳಬೇಕಂತೇಳಿದ್ರೆ, ಇದು ಸ್ಟಾರ್ಟ್ ಆಗಿದ್ದು 1947ಇಂದ. ಇದು ವರ್ಲ್ಡ್ ವೈಡು UK ಬೇಸ್ ಕಂಪನಿ. ಆಮೇಲೆ ಇಂಡಿಯಾದಲ್ಲಿ 2008ಇಂದ ಬಂದಿದೆ. ದಾವಣಗೆರೆಯಲ್ಲಿ 2 ಇಯರ್ ಹಿಂದಿಂದ ಸ್ಟಾರ್ಟ್ ಆಗಿದೆ. ಸೊ ಆಮೇಲೆ ಈ ಕಂಪನಿದ ನಾವು ನೋಡಬೇಕಾದ್ರೆ ಸ್ಟ್ಯಾಂಡರ್ಡೈಸ್ಡ್ ಇದೆ, ಸರ್ವಿಸ್ ಓರಿಯೆಂಟೆಡಲ್ಲಿ ನಂಬರ್ 1 ಇದೆ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ತುಂಬ ಚೆನ್ನಾಗಿದೆ, ಸರ್ವಿಸ್ ಓರಿಯೆಂಟೆಡಲ್ಲಿ ಮಾತ್ರ ಸ್ಟ್ಯಾಂಡರ್ಡೈಸ್ಡಲ್ಲಿ ಹೋಗ್ತಾರೆ. ಸರ್, ಈ ಕಂಪ್ನಿಯಲ್ಲಿ ಟೋಟಲ್ ಪ್ರಾಡಕ್ಟ್ಸ್ ಎಷ್ಟಿದೆ ಸರ್? 15 ಪ್ರಾಡಕ್ಟ್ ಇದೆ. 15 ಪ್ರಾಡಕ್ಟ್ ಇದೆ. ಸೊ ಈ 15 ಪ್ರಾಡಕ್ಟಲ್ಲಿ ನಾವೀಗ ಹೇಳ್ತಕ್ಕಂಥದ್ದು ಒಂದು ಪರ್ಸನಲ್ ಆಕ್ಸಿಡೆಂಟ್ ಅಂತ, ಇದು ಒಂದು ಕೂಡ ಒಂದು ಪ್ರಾಡಕ್ಟ್ ಅಲ್ವಾ ಸರ್? ಹೌದು. ಸೊ ಈ ಪರ್ಸನಲ್ ಆಕ್ಸಿಡೆಂಟಿನ ಮಹತ್ವ ಏನು ಸರ್? ನೋಡಿ, ಈಗ ಪರ್ಸನಲ್ ಆಕ್ಸಿಡೆಂಟ್ ಪ್ಲಾನ್ಸ್ ನಾವು ಹೆಲ್ತ್ ಇನ್ಶೂರೆನ್ಸ್ ಅಂತ ನಾವು ಕೇಳಕ್ಕೆ ಹೋದಾಗ ಎಷ್ಟೋ ಜನರ ಕೈಲಿ ಸಾಧ್ಯತೆ ಇರಲ್ಲ ಕೊಡಬೇಕಂದ್ರೆ. ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಇಂದ ಮ್ಯಾಂಡೇಟ್ರಿ ಫ್ಯಾಕ್ಟ್ ಕೊಡಲೇಬೇಕು, ತಗೊಳ್ಳೇಬೇಕು. ಆದರೆ ಎಷ್ಟೋ ಮಂದಿ ಕೈಲಿ ಕೂಡ ಪ್ರೀಮಿಯಂ ಪೇಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ಹೆಚ್ಚಾಗಿ ನಮಗೆ ಎಲ್ಲ ಕಾಯಿಲೆಗಿಂತಲೂ ಹೆಚ್ಚಾಗಿ ನಾವು ಜನ ಈಗ ನೋಡ್ತಾ ಇರೋದೇನಪ್ಪ ಅಂದರೆ ಆಕ್ಸಿಡೆಂಟಲಿಂದ ಹಾಸ್ಪಿಟಲೇಷನ್ ಆಗ್ತಾ ಇರೋದು ಜಾಸ್ತಿ. ಈ ಆಕ್ಸಿಡೆಂಟಲ್ ಹಾಸ್ಪಿಟಲೇಷನ್ ಇರೋದ್ರಿಂದ ಈ ಪ್ಲ್ಯಾನ್ ಎಷ್ಟು ಮಹತ್ವ ಅಂದರೆ, ಒಂದು ಪ್ರೀಮಿಯಂ ಚೀಪ್ ಆಗುತ್ತೆ ಅವರಿಗೆ. ಎರಡನೇದಾಗಿ ಆ ಪ್ರೀಮಿಯಂ ಆ ಪ್ಲ್ಯಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ವಾ? ಸೊ ಆ ಪ್ಲ್ಯಾನಲ್ಲಿ ಏನಾಗುತ್ತೆ ಅಡ್ವಾಂಟೇಜ್ ಅಂದರೆ, ನೋಡಿ ಬೆನಿಫಿಟ್ ಏನಿದೆ. ಸೊ 10 ಹಲವಾರು ಬೆನಿಫಿಟ್ ಇದೆ. ಅದರಲ್ಲಿ ನಾನು ಮೇಜರ್ ಒಂದು 4-5 ಬೆನಿಫಿಟ್ ಇಂದ ನಾನು ಹೇಳ್ತಿದ್ದೀನಿ. ಎಷ್ಟು ಅನ್ಕೊಳ್ಳೋದು, ಮೊದಲನೇದಾಗಿ ನಾನು ಒಂದು 50 ಲಕ್ಷ ಸಮ್ ಇನ್ಶೂರೆನ್ಸ್ ತೊಗೊಂಡ್ರೆ ನಾನು ಮೊದಲನೇ ಪ್ರೀಮಿಯಂ ಇಲ್ಲಿ ಕಟ್ಟೋದು 80,000 ಅಷ್ಟೇ. 50 ಲಕ್ಷ ತೊಗೊಂಡ್ರು ಕೂಡ ನಾನು ಕಟ್ಟುವಂಥ ದುಡ್ಡು 8,000 ಅಂದರೆ 1 ಇಯರ್ 365 ಡೇಸ್. ಅವಾಗ ನಮಗೆ ಡೈಲಿ ಎಷ್ಟಾದಂಗೆ ಆಯಿತು? 8,000 25 rupees. 25 ಬೀಳಲ್ಲ, 20 rupees. 20 rupees, ಅರೌಂಡ್ 20-22 rupees ಪರ್ ಡೇ ಒಂದು ಕಾಫಿ ಟೀ ಖರ್ಚು. ಅದು ತೊಗೊಂಡ್ರೆ 50 ಲಕ್ಷ ರೂಪಾಯಿ ಕವರ್ ಇರುತ್ತೆ. ಯಾಕೆ? ಈಗ ನೋಡಿ, ಎಲ್ಲರಿಗೂ ಮಾಡಿಸ್ಕೊಳ್ಳೋದು ಮನೆಯಲ್ಲಿ ಬ್ರೆಡ್ ವಿನ್ನರ್ ಅಂತ ಹೇಳಿ, ಅಂದರೆ ಒಬ್ಬ ಯಜಮಾನ ಮನೆಗೆ ದುಡಿತಾ ಇರೋ ವ್ಯಕ್ತಿಗೆ ಒಂದು 50 ಲಕ್ಷ ತಗೊಂಡ್ರೆ ಅಟ್ಲೀಸ್ಟ್ ಆಕ್ಸಿಡೆಂಟಲ್ ಆದರೆ ಆ ಬೆನಿಫಿಟ್ ಸಿಕ್ತು. ಆದರೆ ಆಕ್ಸಿಡೆಂಟಲ್ ಆಗಿ ಎಲ್ಲರೂ ಸಾಯಲ್ಲ. ಅಚಾನಕ್ ಹಾಸ್ಪಿಟ್ಲ್ ಆದರೆ ದುಡ್ಡು ಒಂದು 4-5 ಲಕ್ಷ ಖರ್ಚಾಗ ಕೈಯಿಂದಲೇ ಕಟ್ಟಲ್ವಾ? ಜನ ಏನ್ ಮಾಡ್ತಾರೆ ಅಂತಂದ್ರೆ, ವೆಹಿಕಲ್ ಇನ್ಶೂರೆನ್ಸ್ ಅಂತ ಪೊಲೀಸರು ಹಿಡಿತಾರೆ ಅಂತ ಅದನ್ನ ಕಂಪಲ್ಸರಿ ಮಾಡಿಸ್ತಾರೆ. ಹೌದು. ವೆಹಿಕಲ್ ಡ್ಯಾಮೇಜ್ ಆದಾಗ ಮಾತ್ರ ಅದು ವೆಹಿಕಲ್ ಮಾತ್ರ ಕೊಡ್ತಾರೆ. ಸಿಗಲ್ಲ. ಮನುಷ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಅದನ್ನ ಕೈಯಿಂದನೇ ಬೇರ್ ಮಾಡ್ತಾರೆ. ಮಿನಿಮಮ್ 20ರಿಂದ ಹಿಡಿದು 2 ಲಕ್ಷ, 3 ಲಕ್ಷ, 20 ಲಕ್ಷ ಇರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಬಟ್ ಅದನ್ನ ಅತಿ ಕಡಿಮೆ ಪ್ರೀಮಿಯಂ ಕಟ್ಟೋದ್ರ ಮೂಲಕ ಅದೆಷ್ಟನ್ನು ಕವರ್ ಮಾಡಬಹುದು. 8,000 ಕಟ್ಟಿದ್ರೆ 50 ಲಕ್ಷ ಇದ್ರೆ ಬೆನಿಫಿಟ್. ಆಕ್ಸಿಡೆಂಟ್ ಡೆತ್ ಆದ್ರೂ ಕೊಡ್ತಾನೆ, ಹಾಸ್ಪಿಟಲೈಸೇಷನ್ ಆದ್ರೆ ಹಾಸ್ಪಿಟಲೈಸೇಷನ್ ಅಪ್ ಟು 5 ಲಕ್ಷ ಕ್ಲೇಮ್ ಮಾಡ್ಬೋದು. ಇದು ಒಂದು 5 ಲಕ್ಷ ಆಕ್ಸಿಡೆಂಟಲ್ ಆಗಿ. ಅದಾದ್ಮೇಲೆ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಆಗ್ಬೋದು. ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಅಂದರೆ 2 ಕಾಲು 2 ಕೈ ಆಕ್ಸಿಡೆಂಟಲ್ಲಿ ಹೋಯ್ತಪ್ಪ ಅಂತ ಹೇಳಿದ್ರೆ 50 ಲಕ್ಷನೂ ಕೊಡ್ತಾರೆ. 50 ಲಕ್ಷ. ಪಾರ್ಷಿಯಲ್ ಡಿಸಬಿಲಿಟಿಗೂ ದುಡ್ಡು ಕೊಡ್ತಾನೆ. ಸೊ ಅದಾದಮೇಲೆ ಇನ್ ಕೇಸು ಟೋಟಲ್
ಟೆಂಪ್ರರಿ ಪರ್ಮನೆಂಟ್ ಡಿಸಬಿಲಿಟಿ ಮಾಡಿದ್ರೆ, ಲೈಕ್ ರಾಡ್ ಗೀಡ್ ಹಾಕಿರ್ತಾರೆ ಒಂದು ಕಾಲಿಗೆ, ಹೌದು. ಕಾಲು ನಡೆಯೋಕ್ಕಾಗಲ್ಲ, ಒಂದು 6 ತಿಂಗಳು ಡಾಕ್ಟರ್ ರೆಸ್ಟ್ ತಗೊಳ್ಳೋದು, ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಅರ್ನಿಂಗ್ ಸ್ಟಾಪ್ ಆಯ್ತಾ? ಹೌದು. ಅದ್ರ ಕಂಪನಿ ನಮ್ಮಲ್ಲಿ TTD ಬೆನಿಫಿಟ್ ಅಂತ ಕೊಡ್ತೀವಿ ನಾವು. ಅದೇ 2% ಆಫ್ ದ ಸಮ್ ಅಶ್ಯೂರ್ಡ್ ಎವ್ರಿ ವೀಕ್ ಕೊಡ್ತೀವಿ, ಬಟ್ ಮ್ಯಾಕ್ಸಿಮಮ್ 75,000 ಕೊಡ್ತೀವಿ ವೀಕ್ಲಿ. ಓಕೆ. 2% ಆಫ್ ದ ಸಮ್ ಅಶ್ಯೂರ್ಡ್ ಬಂದ್ಬಿಟ್ಟು ವೀಕ್ಲಿ ಕೊಡ್ತೀವಿ, ಅಪ್ ಟು 1 ಇಯರ್ ರಿಕವರಿ ಆಗೋವರೆಗೆ. ಇದು ತುಂಬ ಅಟ್ರಾಕ್ಟೇಬಲ್. ಸಪೋಸ್ ನೋಡಿ 75,000 ವೀಕ್ಲಿ ಅಂದರೆ 4 ವೀಕಿಗೆ 3 ಲಕ್ಷ ಆಯಿತು. 3 ಲಕ್ಷ ಹೆಲ್ಪ್ ಆಯ್ತಾ? ಇದು ಅಡ್ವಾಂಟೇಜ್. ಬೇರೆ ಎಲ್ಲೂ ಇಲ್ಲ. ಆಲ್ಮೋಸ್ಟ್ TTD ಬೆನಿಫಿಟ್ ಇಟ್ಸ್ ಎಕ್ಸಲೆಂಟ್. ಸರ್, ಇದನ್ನ ಮಾಡಿಸ್ಲಿಕ್ಕೆ ಏಜ್ ಕ್ರೈಟೇರಿಯಾ ಏನು? ಹೌದು, ಏಜ್ ಮಿನಿಮಮ್ 18 ಆಗಿರಬೇಕು, ಮ್ಯಾಕ್ಸಿಮಮ್ 65. 18 to 65, ಮ್ಯಾಕ್ಸಿಮಮ್ 65. ಈಗ ನಾವು ವೆಹಿಕಲ್ ಓಡಿಸ್ಲಿಕ್ಕೆ ನಮಗೆ DL ಅನ್ನೋದು ಇರಲೇಬೇಕು ಅಂತ. ಇರ್ಲೇಬೇಕು. ಬಟ್ ನಾನು DL ಇಲ್ದೇನೂ ಕೂಡ ಇದನ್ನ ಮಾಡಿಸ್ಬೋದಾ? ಹಾ, ಮಾಡಿಸ್ಬೋದು. DL ಇಲ್ಲದೆ ಇದನ್ನು ಮಾಡಿಸ್ಬೋದು, ಬಟ್ DL ಹೊಡೆದು ಗಾಡಿ ಹೊಡಿತಾರೆ ಅಂದ್ರೆ ಕ್ಲೇಮ್ ಆಗಲ್ಲ. DL ಇದ್ದು ಗಾಡಿ ಹೊಡಿಬೇಕು. ಆಸ್ ಪರ್ ಲೀಗಲ್ ಒಂದು ಏನು ಬರುತ್ತೆ ಫ್ರೇಮ್ ಒಳಗಡೆನೆ, ಲೀಗಲ್ ಒಂದು ಆ ಬೌಂಡ್ರಿ ಒಳಗಡೆನೆ ಇರಬೇಕು, ಅದರ್ವೈಸ್ ಅದು ಸಿಗಲ್ಲ. ಈಗ ಫ್ರಂಟ್ ಅಲ್ಲಿ ಗಾಡಿ ಹೊಡಿತಕ್ಕಂತ ಡ್ರೈವರ್ಗೆ DL ಇರುತ್ತೆ, ನಾನು ಬ್ಯಾಕ್ ಸೈಡ್ ಕೂತಿದ್ದೀನಿ, ನಾನು ಪಾಲಿಸಿ ಡೆಫಿನೆಟ್ಲಿ ಕ್ಲೇಮ್ ಆಗುತ್ತೆ. ಎಸ್, ಶ್ಯೂರ್. ಈಗ ಈ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಏನಿದೆಯಲ್ಲ ಸರ್, ಇದು ಕವರ್ ಆಗದೆ ಇರತಕ್ಕಂತ ರೀಸನ್ಗಳು ಅಥವಾ ಕಾರಣಗಳೇನಾದ್ರು ಇದೆಯಾ? ಕವರ್ ಯಾವ ಆದ ಟೈಮಲ್ಲಿ ಕವರ್ ಆಗಲ್ಲ ಹೇಳ್ತೀನಿ. ಯಾವ ಟೈಮಲ್ಲಿ ಇದ್ರೆ ಒಂದು ಡ್ರಿಂಕ್ ಅಂಡ್ ಡ್ರೈವ್ ಒನ್ ಥಿಂಗ್. ಎರಡನೇದು ಹೆಲ್ಮೆಟ್ ಇರದೆ, DL ಇಲ್ಲದೆ ಆ ಥರ ಗಾಡಿ ಓಡಿಸೋದು, ಇಂಥ ಲೀಗಲ್ ಕ್ರೈಟೇರಿಯಾದಲ್ಲಿ ಅದು ಮಾತ್ರ ಮಾಡ್ತಾರೆ. ಅದರ್ವೈಸ್ ಎನಿ ಆಕ್ಸಿಡೆಂಟ್ ಕೇಸಲ್ಲಿ ಕೊಡ್ತಾರೆ. ಆಕ್ಸಿಡೆಂಟ್ ಅಂದರೆ ವೆಹಿಕಲ್ ಆಗಬೇಕಂತೆಲ್ಲ ಮನೇಲಿ ಸ್ಲಿಪ್ ಆಗಿ ಬೀಳ್ಬೋದು ಅಂತ. ಓಕೆ. ಅದು ಕ್ಲೇಮ್ ಓಡಾಡುವಾಗ ಅಥವಾ Yes. ಸ್ಟೆಪ್ಸ್ ಅಲ್ಲಿ ಕಾಲು ಟ್ವಿಸ್ಟ್ ಆಗ್ಬೋದು. ಈ ಟೈಮಲ್ಲೂ ಕೂಡ ನಾವು ಅದನ್ನ ಕ್ಲೈಮ್ ಮಾಡ್ಬೋದು. ಯಾವುದು ಬಸ್ ಹತ್ತಿರ್ತಾರೆ, ಇಳಿತಿರ್ತಾರೆ, ಅಲ್ಲೇ ಇಳಿಬಹುದು. ಓಕೆ. ಕೆಲವೊಂದು ಕಡೆ ಇಳಿದಾಗ ಆಗ್ಬೋದು. ಓಕೆ. ಯಾಕಂದ್ರೆ ಇತ್ತೀಚೆಗೆ ನೋಡ್ತಕ್ಕಂಥ ಸ್ಟೆಪ್ಸ್ ಹತ್ತಬೇಕಾದ್ರೆ ಕಾಲ್ ಕ್ರ್ಯಾಕ್ ಬಂದಿದೆ, ಇಂಥ ರೀಸನ್ಗಳು ಬಹಳ ಇದೆ. Yes, yes. ಆಮೇಲೆ ನೆಕ್ಸ್ಟ್ ಫ್ರಂಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಡ್ರೈವ್ ಮಾಡ್ತಿರ್ತಾನೆ, ಡ್ರಿಂಕ್ ಮಾಡಿರ್ತಾನೆ. ಹಿಂದ್ಗಡೆ ಕೂತಿರ್ತಕ್ಕಂಥ ವ್ಯಕ್ತಿ ಯಾವ್ದನ್ನು ಮಾಡಿರಲ್ಲ. ಈ ಟೈಮಲ್ಲಿ ಕವರ್ ಆಗುತ್ತೆ. ಈ ಟೈಮಲ್ಲಿ ಕವರ್ ಆಗುತ್ತೆ, ಬಟ್ ಡ್ರಿಂಕ್ ಅಂಡ್ ಡ್ರೈವ್ ಏನು ಮಾಡ್ತಿರ್ತಾರಲ್ಲ ಅವ್ರ ಜೊತೆ ಹತ್ತಕ್ಕೆ ಹೋಗ್ಬಾರ್ದು. ಅವ್ರ ಜೊತೆ ಹತ್ತಕ್ಕೆ ಅದು ಟೆಂಟೇಟಿವ್ ಕೇಸಲ್ಲಿ ಕ್ಲೇಮ್ ಆಗ್ಬೋದು, ಆಗದೇನೆ ಇರಬಹುದು ಅಲ್ವಾ? ಓಕೆ. ಇದು ಮಿನಿಮಮ್ 18 ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ ಏಜ್ 60, ಪಾಲಿಸಿ ಎಷ್ಟು ಬರುತ್ತೆ ಸರ್? 60. ಪಾಲಿಸಿ ಎಷ್ಟು ಬರುತ್ತೆ? ಅಂದ್ರೆ ಪ್ರೀಮಿಯಂ ಅಮೌಂಟ್. ಪ್ರೀಮಿಯಂ ಇದಕ್ಕೆ ಎಲ್ಲಾ ಏಜಿಗೂ ಸೇಮ್ ಇರುತ್ತೆ. ಪ್ರೀಮಿಯಂ 18 ವರ್ಷ ಆದರೂ ಅಷ್ಟೇ, 65 ಆದರೂ ಅಷ್ಟೇ, ಯಾವುದೂ ಡಿಫ್ರೆನ್ಸ್ ಇರಲ್ಲ. ಎಕ್ಸಾಂಪಲ್ ನಾವು 25 ಲಕ್ಷ ತಗೊಂಡ್ರೆ 4,800 ರೂಪಾಯಿ ಬರುತ್ತೆ. 10 ಲಕ್ಷ ತಗೊಂಡ್ರೆ 2,000 ಬರುತ್ತೆ. ಅಂದ್ರೆ ಸಮ್ ಅಶ್ಯೂರ್ಡ್ 50 ಲಕ್ಷಕ್ಕೆ ಒಂದು 8,000 ಬರುತ್ತೆ. ಸಮ್ ಅಶ್ಯೂರ್ಡ್ ಹೌದು. ತಗೊಳ್ತೀವಿ ಅದು. ಸಮ್ ಅಶ್ಯೂರ್ಡ್ ಎಷ್ಟಿದೆ ಅದು. ಸರ್, ಈ ಪಾಲಿಸಿ ಮಾಡಬೇಕು ಅಂತ ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ನಿಮ್ಮ ಸಮೀಪದಲ್ಲಿ ಅಂದರೆ ನಮ್ಮಲ್ಲಿ ವಿಶ್ವನಾಥ್ ಅಂತಾನೆ ನಮ್ಮಲ್ಲಿ ಅಡ್ವೈಸರ್ ಇದ್ದಾರೆ, ನಮ್ಮಲ್ಲಿ ಫಿನಾನ್ಸಿಯಲ್ ಇದು ಮಾಡ್ತಾರೆ. ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತೊಗೊಂಡಿರ್ತಾರೆ. ನೀವೇ ಸೊ ನಿಮ್ಮದು ನಂಬರು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ವಿಶ್ವನಾಥ್ ನಿಮ್ಮ ನಂಬರು. ಓಕೆ. ಭೂಪದಿಂದ ಅಪಘಾತ ವಿಮೆ ಏನಿದೆಯಲ್ಲ, ಇದಿಷ್ಟು ಬೆನಿಫಿಟ್ ಅನ್ನ ನಮಗೆ ಅದ್ಭುತವಾಗಿ ಪ್ರಕಾಶ್ ನಾಯಕ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಈ ಪಾಲಿಸಿ ನೀವು ಮಾಡಬೇಕು ಅಂತ ಅಂದ್ರೆ ವಿಶ್ವನಾಥ್ ಅಂತಂದು ಲೈಫ್ ಮಿತ್ರ ಅಂದರೆ ಅಡ್ವೈಸರು. ನನ್ನ ನಂಬರು 9606839528. ಇವ್ರನ್ನಾದರೂ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಡೈರೆಕ್ಟಾಗಿ ಬ್ರಾಂಚಿಗೆ ಬಂದು ಪ್ರಕಾಶ್ ನಾಯಕ್ ಸರ್ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ತೇಜಸ್ ಅಂತಂದು ನಮ್ಮ ಮ್ಯಾನೇಜರ್ ಇದ್ದಾರೆ, ಅವ್ರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ತೇಜಸ್ ಅವ್ರ ಕಾಂಟ್ಯಾಕ್ಟ್ ನಂಬರು 7892638280. ಓಕೆ. ಸೊ ಮತ್ತೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡೈರೆಕ್ಟಾಗಿ ಕೊಟ್ಟಿರ್ತಕ್ಕಂಥ ದೂರವಾಣಿ ಸಂಖ್ಯೆನ ಕಾಂಟ್ಯಾಕ್ಟ್ ಮಾಡಿ.